ಆರ್ಎಸ್ಎಸ್ ಬ್ಯಾನರ್ ರಾತ್ರಿ ಕಿಡಿಗೇಡಿಗಳು ಹರಿದಿದ್ದರಿಂದ ಬಿಜೆಪಿ ಮುಖಂಡರಿಂದ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಆರ್ಎಸ್ಎಸ್ ಸಮರ್ಪಣೆಯ 100 ವರ್ಷ ಬ್ಯಾನರ್ ಅನ್ನ ರಾತ್ರೋರಾತ್ರಿ ಯಾರು ಕಿಡಿಗೇಡಿಗಳು ಹರಿದ ಪರಿಣಾಮ ಇಂದು ಕಲಬುರಗಿಯಲ್ಲಿ ಜಗತ್ ವೃತ್ತದಲ್ಲಿ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ ನಡೆಸಿದ್ರು. ಇದೇ 12ನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ 100 ವರ್ಷ ಪೂರೈಸುವ ಸಂಭ್ರಮದಲ್ಲಿ ಕಲಬುರಗಿಯಲ್ಲಿ 12ನೇ ತಾರೀಕು ಗಣವೇಶಧಾರಿಗಳು ಪಥಸಂಚಲನ ಕಾರ್ಯಕ್ರಮ ಇತ್ತು. ಅದರ ನಿಮಿತ್ತವಾಗಿ ನಿನ್ನೆ ರಾತ್ರಿ ಜಗತ್ ವೃತ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆ ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಹಾಕಿದಾಗ ಏನಾಗಿದೆ, ಇವತ್ತು ಬೆಳಗ್ಗೆ ನಸುಕಿನ 6 ಗಂಟೆಗೆ ಇವತ್ತು ದಿವಸ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಆ ಒಂದು ಬ್ಯಾನರ್ ಅನ್ನ ತೆರವು ಮಾಡಿ ಅಂತ ಹೇಳಿ ಕೆಲಸ ಮಾಡೋರು ಹೇಳಾರಂತ ಅಲ್ಲಿ ಅಧಿಕಾರಿಗಳು. ಅದಕ್ಕಿಂತ ಅವ್ರು ಬೆಳಗ್ಗೆ ನಸುಕಿನ 6 ಗಂಟೆಗೆ ಅದು ಕೆಳಗಿರುವ ಬ್ಯಾನರ್ ಅನ್ನ ಯಾರಿಗೆ ಕೇಳ ತಗೊಂಡೋಗ್ಯಾರ. ಅದಕ್ಕೆ ದಿವಸ ನಮ್ಮ ಎಲ್ಲಾ ಸಂಘಟನೆಗಳಿಗೆ ಗೊತ್ತಾದ ಕೂಡಲೇ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಾಯ್ತು, ನಮ್ಮ ಹಿಂದೂಪರ ಕಲಬುರಗಿಯ ಹಿಂದೂಪರ ಸಂಘಟನೆದವರು, ಬಿಜೆಪಿಯವರು ಎಲ್ಲರ ನೇತೃತ್ವದಲ್ಲಿ ಒಂದು ಮಿಂಚಿನ ಹೋರಾಟ ಮಾಡಿ ಈ ಜಗತ್ ಸರ್ಕಲ್ ವೃತ್ತ ಸಂಪೂರ್ಣವಾಗಿ ಬಂದ್ ಮಾಡಿ ಎಲ್ಲಾ ವಾಹನಗಳನ್ನ ರಸ್ತೆ ತಡೆದು ಹೋರಾಟ ಮಾಡಿದ್ವಿ. ಆಮೇಲೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕ್ಷಮೆ ಕೇಳಿ ನಾವು ಇಲ್ಲ ನಮ್ಮಿಂದ ತಪ್ಪಾಗಿದೆ, ಅದು ಇಮಿಡಿಯೇಟ್ಲಿ ನಾವು ಅದು ಬ್ಯಾನರ್ ನಾವೇ ಹಾಕ್ತಿವಿ ಅಂತ ಹೇಳಿ ಈಗಾಗಲೇ ಬ್ಯಾನರ್ ರೆಡಿ ಮಾಡಿ ಸುಮ್ಮನೆ ಹೋಗ್ಯಾರ. ಅದಕ್ಕೆ ಇನ್ನೊಮ್ಮೆ ಈ ತರ ಆಗಬಾರದು ನಮ್ಮ ಮಹಾನಗರ ಪಾಲಿಕೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮ್ಮೆಲ್ಲ ಹಿಂದೂಪರ ಸಂಘಟನೆ ವತಿಯಿಂದ. ರಾಷ್ಟ್ರೀಯ ಸ್ವಯಂ ಸೇವಕದ 100 ವರ್ಷಗಳ ಒಂದು 100 ವರ್ಷಗಳ ಆಗಿದೆ. ಮೊನ್ನೆ ವಿಜಯದಶಮಿಗೆ ಆ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಸಹ ಪಥಸಂಚಲನ ಕಾರ್ಯಕ್ರಮ 12ನೇ ತಾರೀಕು ದಿನ ಹಮ್ಮಿಕೊಂಡಿದ್ದಾರೆ ನಮ್ಮ ಸಂಘ ಪರಿವಾರದ ವತಿಯಿಂದ. ಆ ನಿಟ್ಟಿನಲ್ಲಿ ಪ್ರಚಾರಕ್ಕಾಗಿ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಬ್ಯಾನರ್ ಗಳನ್ನ ಹಾಕಿದ್ದಾರೆ. 12ನೇ ತಾರೀಕು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಯಾವ ಕಡೆ ಹೋಗ್ಬೇಕನ್ನೋಂತ ಒಂದು ಸೂಚನೆಗೋಸ್ಕರ ಅದನ್ನ ಯಾರು ಕಿಡಿಗೇಡಿಗಳೇನಪ್ಪಾ ಅಂದ್ರೆ ಅದನ್ನ ಹರಿದಿರ್ತಾರೆ. ಆದ್ರೆ ನಾವು ಕಾರ್ಪೊರೇಷನ್ ಅಧಿಕಾರಿಗಳನ್ನ ಕರೆಸಿ ಮಾತಾಡಿದಾಗ ಅವ್ರ ಜೊತೆ ಸಂಪರ್ಕ ಮಾಡಿದಾಗ ಅದನ್ನ ಮತ್ತೆ ಆಸ್ ಇಟ್ ಈಸ್ ಅವ್ರನ್ನ ಪ್ರಿಂಟ್ ಮಾಡಿ ತಂದು ಇವಾಗ ಏನಪ್ಪಾ ಅಂದ್ರೆ ಅದನ್ನ ಅಂಟಿಸಿದ್ದಾರೆ. ಇದು ಈ ರೀತಿ ಕಿಡಿಗೇಡಿ ಕೆಲಸಕ್ಕೆ ಯಾರು ಕೈ ಹಾಕಬಾರದು. ಮತ್ತು ವಿಶೇಷವಾಗಿ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಪೊಲೀಸ್ ವ್ಯವಸ್ಥೆ ಏನಪ್ಪಾ ಅಂದ್ರೆ 12ನೇ ತಾರೀಕು ಕಾರ್ಯಕ್ರಮ ಇದೆ, ಅಲ್ಲಿ ತನಕನೂ ಇದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಯಾವುದೇ ಒಂದು ಅಹಿತಕರ ಘಟನೆಗೆ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ಈ ಮೂಲಕ ಹೇಳಕ್ ಬಯಸ್ತೇನೆ. जय